ಕರ್ನಾಟಕವನ್ನು ಕಳ್ಕಟ್ರೆ ಕಾಂಗ್ರೆಸ್ ಸಮಾಧಿ ಆದ. ಸಿದ್ದರಾಮಯ್ಯನವರು ತಾನು ಉಳಿಲಿಕ್ಕೆ 5 ವರ್ಷ ಏನೇನು ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಕಿತ್ಕೊಳ್ಳಿಕ್ಕೆ ಏನು ಮಾಡಬೇಕು ಅನ್ನೋದನ್ನ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ರಣರೋಚಕ ಗಡ್ದತ್ತ ಸಾಗ್ತಾ ಇದೆ ಕರ್ನಾಟಕ ರಾಜಕಾರಣ. 3-4 ಮಂದಿಗೆ ಕುರ್ಚಿ ಸಾಲೋದಿಲ್ಲ, ಕಾರ್ಪೆಂಟ್ರಿಗೆ ಹೇಳ್ಬಿಟ್ಟು ಮಂಚ ಮಾಡಿಸೋಣ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗದಿದ್ದಾರೆ, 40 ಜನ ನಾವಿದ್ದೀವಿ ಅನ್ನೋ ಮೆಸೇಜ್ ಅನ್ನ ಸ್ಟ್ರಾಂಗ್ ಆಗಿ ಕೊಟ್ಟಿದ್ದಾರೆ. ಒಂದೊಮ್ಮೆ ಸಿದ್ದರಾಮಯ್ಯನವ್ರನ್ನ ಬದಲಿಸಿದರೆ ಅಹಿಂದ ವರ್ಗ ಎಂದರೆ ಅವರಿಗೆ ಬೇಸರ ಆಗುತ್ತೆ. ಈ ಜಾತಿ ಆ ಜಾತಿ, ಧರ್ಮ ಧರ್ಮ, ಈ ಪೈಕಿ ಆ ಪೈಕಿ ಓಟು. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ಈ ಕರ್ನಾಟಕ ರಾಜಕಾರಣದಲ್ಲಿ ಏನೇನು ಆಗಬಾರ್ದು ಅನ್ನೋ ಥರ ಬಯಸ್ತಾ ಇತ್ತೋ ಕಾಂಗ್ರೆಸ್ ಹೈಕಮಾಂಡ್, ಅದೆಲ್ಲ ಆಗ್ತಾ ಇದೆ. ಸಿದ್ದರಾಮಯ್ಯನವರು ತಾನು ಉಳಿಲಿಕ್ಕೆ 5 ವರ್ಷ ಏನೇನು ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಕಿತ್ಕೊಳ್ಳಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ರಣರೋಚಕ ಗಡ್ದತ್ತ ಸಾಗ್ತಾ ಇದೆ ಕರ್ನಾಟಕ ರಾಜಕಾರಣ. ಈಗ ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ 40ಕ್ಕೂ ಹೆಚ್ಚು ಶಾಸಕರು ಸೇರಿದ್ರು, ಡಿ ಕೆ ಬಣದ ಶಾಸಕರು ಸೇರಿದ್ರು. ಸರ್ಕಾರಕ್ಕೆ ಒಂದು ಡೆಡ್ಲೈನ್ ಅನ್ನೋದೇನಾದರೂ ಟೈಮ್ ಬಾಂಬನ್ನು ಫಿಕ್ಸ್ ಮಾಡಿದ್ರಾ ಅನ್ನುವಂತಹ ಸ್ಫೋಟಕ ಸುದ್ದಿ ಹೊರಬಿದ್ದಿದೆ. ಹಾಗಾದರೆ ಆ ಮೀಟಿಂಗ್ನ ಇನ್ಸೈಡ್ ಡೀಟೇಲ್ಸ್ ಏನು, ಯಾಕೆ 40 ಜನ ಸೇರಿದ್ರು, ಯಾರ್ಯಾರಿದ್ರು, ಅವರ ಮುಂದಿನ ಗುರಿಗಳೇನು, ಯಾವ ರೀತಿ ಮೆಸೇಜ್ ಕೊಡ್ತಾ ಇದ್ದಾರೆ, ಈ ಎಲ್ಲ ವಿಚಾರಗಳ ಬಗ್ಗೆ ರಾಜಕೀಯ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಖ್ಯಾತ ಪತ್ರಕರ್ತರಾದಂತಹ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ಕಾರ್ಯಕ್ರಮ ನಮಸ್ತೆ ಸರ್. ಇದು ಒಂದು ಅಂತಿಮ ಹೋರಾಟ ಅನ್ನುವಂಥ ಬರ್ತಾ ಇದೆ ಸರ್, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಹೋರಾಟ. ನಿನ್ನೆ ಮಾಗಡಿ MLA ಬಾಲಕೃಷ್ಣ ಅವರ ಬರ್ಡೇ ನೆಪದಲ್ಲಿ ಸಭೆ ಸೇರಿ, 4 ಸೀಸನ್ ಹೋಟೆಲಲ್ಲಿ ಸಭೆ ಸೇರಿರೋದು ಇವರು, ಸೇರಿ 40 ಜನ ನಾವಿದ್ದೀವಿ ಅನ್ನೋ ಮೆಸೇಜನ್ನು ಸ್ಟ್ರಾಂಗ್ ಆಗಿ ಕೊಟ್ಟಿದ್ದಾರೆ. ಈ ಯಾವ ಕಡೆ ಸಾಗ್ತಾ ಇದೆ ಸರ್ ರಾಜಕಾರಣ? ಒಂದು ಶಾಸಕಾಂಗ, ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಏನಿದೆ ಅದು ಡಿವೈಡ್ ಆಗಿದೆ. ಫಸ್ಟ್ ಅದು ವಿಭಜನೆ ಆದಂತೆ ಕಾಡುತ್ತೆ. ಯಾರ್ಯಾರದ್ದು ಎಷ್ಟು ಇವೆ ತಲೆ ಎಣಿಸುವ ಒಂದು ಸಂದರ್ಭ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಈ 40 ಜನ ಅಂತ ಏನ್ ಹೇಳಲಾಗ್ತಾ ಇದೆ, 31 ಜನ ಆಗಾಗ್ಲೇ ಪತ್ರ ಬರೆದವರು ಇದಾರೆ. ಅದ್ರಲ್ಲಿ ಒಂದು 4 ವ್ಯತ್ಯಾಸ ಇರ್ಬೋದು. ಇನ್ನೊಂದು 4-8 ಜನ ಅಲ್ಲಿ 2 ಕಡೆ ತಲೆ ಇರೋರು ಇದಾರೆ, ಎಲ್ಲ ಕಡೆ ಇದ್ದಾರೆ. 40 ಜನ ಅಂತ ಅಂದ್ರೆ ಬಲ ಪ್ರದರ್ಶನ ಏನಿದೆಯಲ್ಲ, ಇಡೀ ಕರ್ನಾಟಕದ ಕಾಂಗ್ರೆಸ್ ರಾಜಕಾರಣ ಬಲ ಪ್ರದರ್ಶನದ ಹಂತಕ್ಕೆ ಬಂದಿದೆ. ಬಲ ಪ್ರದರ್ಶನದ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತಹದ್ದು. ಸೊ ಇದಾದ ಮೇಲೆ ಈ ಒಂದು ಔತಣಕೂಟ ಏನಂದ್ರೆ, ಅದಾದ ಮೇಲೆ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿದ್ದು ಒಂದು ಮಾತು, ಅದು ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ. ಅವ್ರು ಹೇಳಿದ್ದು, ಈ ಸಮಸ್ಯೆಯನ್ನ ಕಾಂಗ್ರೆಸ್ ವರಿಷ್ಠರು ಬಗೆಹರಿಸದಿದ್ರೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರೋದು ಕಷ್ಟ. ಅಂದ್ರೆ ಸಮಸ್ಯೆಯನ್ನ ಬಗೆಹರಿಸದಿದ್ರೆ ಅಂತ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗದಿದ್ದಾರೆ ಅಂದ್ರೆ ಈಸ್ ಕ್ಲಿಯರ್ಲಿ ಅವರು ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ. ನೀವು ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡದಿದ್ರೆ ಪಕ್ಷಕ್ಕೆ ಹಾನಿ ಆದ್ರೆ ನಾವು ಸಂಬಂಧ ಅಲ್ಲ, ಅದು ಆಗಲ್ಲ. ಅದು ಥ್ರೆಟ್ ಅದ, ಆಗತ್ತಾ ಇಲ್ಲ ಬೇರೆ ಡಿಫ್ರೆಂಟ್ ಅಲ್ಲ. ಅಧಿಕಾರಕ್ಕೆ ಬರಲ್ಲ ಅಂದ್ರೆ ಅದರ ಅರ್ಥ ಅಂದ್ರೆ ಥ್ರೆಟ್ ಅಂದ್ರೆ ಒಂದು ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಎಚ್ಚರಿಕೆನ ಬ್ಲಾಕ್ ಮೇಲ್ ಸರ್, ಇದು ಎರಡೂ ಆಗ್ಬೋದು. ಅದು ಸ್ಮಾಲ್ ಒಂದು ಗೆರೆ ಇರುತ್ತೆ ಕಣ್ರಿ, ಈ ಕಡೆನ ಆ ಕಡೆ ಒಂದ್ ಕಡೆ. ಅದನ್ನ ನೀವು ಬ್ಲಾಕ್ ಮೇಲ್ ಅಂತ ಅನಲೈಸ್ ಮಾಡೋದು, ಎಚ್ಚರಿಕೆ ಅಂತ ಥ್ರೆಟ್ ಅವಾಗ. ಸೊ ಅದನ್ನ ಕೊಡುವ ಹಂತಕ್ಕೆ ಬಂದಿದ್ದಾರೆ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಈ ಬಗ್ಗೆ ತೀರ್ಮಾನ ಕೈಗೊಳ್ಳುವ ಸ್ಥಿತಿ ಇದೆಯಲ್ಲ, ಅಷ್ಟು ಸುಲಭ ಆಗಿಲ್ಲ. ಸಮ್ ಹೈಲಿ ಪ್ಲೇಸ್ಡ್ ಸೋರ್ಸಸ್ ಪ್ರಕಾರ ಈಗಾಗಲೇ ರಾಹುಲ್ ಗಾಂಧಿ ಅವರು ಕರ್ನಾಟಕದಿಂದ ಒಂದು ವರದಿಯನ್ನು ತರಿಸ್ಕೊಂಡಿದ್ದಾರೆ ಅಂತ. ಅಂದ್ರೆ ಪೊಲಿಟಿಷಿಯನ್ಸ್ ವರದಿ ಅಲ್ಲ, ಅದನ್ನು ಮೀರಿ ಕಳಿಸಿ ಸಮೀಕ್ಷೆ ಮಾಡಿಸಿ ವರದಿಯನ್ನು ತರಿಸ್ಕೊಂಡಿದ್ದಾರೆ ಅಂತ. ಆ ವರದಿಯಲ್ಲಿ ಏನಿದೆ ಅದು ಕೂಡ ಕಾಂಗ್ರೆಸ್ ವರಿಷ್ಠರಿಗೆ ಆತಂಕವನ್ನು ಉಂಟು ಮಾಡಿದೆ. ಒಂದು, ಇದೇ ಯಥಾಸ್ಥಿತಿ ಮುಂದುವರಿಬೇಕು ಅಂತಾದ್ರೆ ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಬಗೆಹರಿಸಬೇಕು. ಆ ಹಂತ ಮೀರ್ ಬಿಟ್ಟಿದ್ದಾರೆ ಸರ್. ಅದೇ ಅದು ಬಣ್ಣ, ಅದು ಒಂದು, ಅದು ಸಾಧ್ಯ ಇಲ್ಲ ಅಂದ್ರೆ 2 ಆಪ್ಷನ್ಗಳು ಉಳ್ಕೊಳ್ತವೆ. ಸೊ ಹೈಕಮಾಂಡ್ ವಿಲ್ ಹಾವ್ ಟು ಟೇಕ್ ಎ ಡಿಸಿಷನ್. ಏನದು? ಒಂದು, ಬದಲಾವಣೆ ಇಲ್ಲ, ಬದಲಾವಣೆ ಆಗತ್ತೆ ಆಗಲ್ಲ ಅನ್ನೋದ್ ಬಗ್ಗೆ ತೀರ್ಮಾನ ತಗೋಬೇಕು.
ಬಟ್ ಈ ವರದಿಯ ಪ್ರಕಾರ ಬದಲಾವಣೆ ಆದ್ರೆ ಏನಾಗುತ್ತೆ, ಬದಲಾವಣೆ ಆಗದಿದ್ರೆ ಏನಾಗುತ್ತೆ, ಎರಡು ಏನೇ ಆದ್ರೂ ಕಾಂಗ್ರೆಸ್ ಪಲ್ಟಿ ಹೊಡೆಯುತ್ತೆ ಅಷ್ಟೇ. ಅದೇ ಅದಕ್ಕೆ ಒಂದು ಹಳೆಗನ್ನಡದ ಒಂದು ಮಾತಿದೆ, ಹ್ಮ್ ಕೋಣ ನೆರಳಂ ಹ್ಮ್. ಅಂತ ಮುಂದೋಗುತ್ತೆ. ಎರಡು ಕೋಣ ಇದು ಮಾಡ್ತಾ ಇದ್ವಂತೆ, ಕುಸ್ತಿ ಅನ್ನಿ ಇನ್ನೊಂದನ್ನಿ ಜಗಳ ಅನ್ನಿ ಮಾಡ್ತಾ ಇದ್ವು. ಮಧ್ಯದಲ್ಲಿರುವಂತ ಗಿಡಗಂಟಿಗಳೆಲ್ಲ ನಾಶ ಆಗೋಯ್ತಂತೆ. ಹೌದು. ಆ ಕೋಣ ಈ ಕೋಣ ಆ ಕೋಣ. ಹ್ಮ್. ಕಾಂಗ್ರೆಸ್ ಸಿಚುವೇಶನ್ ಹಂಗಿದೆ. ಹ್ಮ್. ಈ ಕೋಣ ಅಂದ್ರೆ ತಪ್ಪಾಗುತ್ತೆ, ಮುಖ್ಯಮಂತ್ರಿಗೆ ಮದಗ ಜಗಳ ಗುದ್ದಾಟ. ಮದ ಗಜ ಅನ್ನಿ ಗಜ ಅನ್ನಿ ಇಬ್ರು ಗಜಗಳೇ. ಹಾ. ಸೊ ಮಧ್ಯ ಆ ಗಿಡಗಂಟಿ ಅಂತ ಇದ್ದಿದ್ದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಇಸ್ ಲೂಸಿಂಗ್. ಮತ್ತು ಬಹುತೇಕ ಈ ಸಮೀಕ್ಷೆಗಳು ವರದಿಗಳ ಪ್ರಕಾರ ರಾಹುಲ್ ಗಾಂಧಿ ತಲುಪಿದ ಅಲ್ಲ, ಪ್ರಕಾರ ಮತ್ತೊಂದು ನಿಮ್ಗೆ ಇಂಪಾರ್ಟೆಂಟ್ ಹೇಳ್ತೀನಿ ಕೇಳಿ. ನಿನ್ನೆಯಿಂದ ಸಿಎಂ ಸಿದ್ದರಾಮಯ್ಯನವರು ಅವರ ಕಾವೇರಿ ನಿವಾಸ ಏನಿದೆಯಲ್ಲ ಅದನ್ನ ಆಲ್ಟ್ರೇಷನ್ ಮಾಡಿಸ್ತಾ ಇದ್ದಾರೆ. ಅಲ್ಲಲ್ಲ, ಅದ್ರ ಬಗ್ಗೆ ಒಂದು ಮಾಧ್ಯಮಗಳು ಅದಕ್ಕೆ ಮಾಡೋ ಪ್ರಚಾರ ನೋಡಿದ್ರೆ ಮೊದಲನೇದಾಗಿ ಸಿದ್ದರಾಮಯ್ಯ ವಾಸ್ತುಗಿಸ್ತು ನಂಬಲ್ಲ ಕಣ. ಅವ್ರು ಅಲ್ಟ್ರೇಷನ್ ಮಾಡ್ತಾ ಇದ್ದಾರೆ. ಅದು ಡಿಕೆ ಕೊಟ್ಟ ಡಿಕ್ಕಿ ಡಿಚ್ಚಿ ಅಂತ ಹೇಳಲ್ಲ ಮಾಧ್ಯಮಗಳು ಹೊಡಿತಾರೆ. ಅವರಂದ್ರೆ ನಾನು ಕಂಟಿನ್ಯೂ ಆಗಿ ಇರ್ತೀನಿ ಅಂತ ಮಾಡ್ಸಿರ್ಬೋದು, ಅಥವಾ ಅದೇ ಇದೆ ನನಗೆ ಬೇಕಾದಂಗೆ ನಾನು ಮಾಡಿಸ್ಕೊತಿದ್ದೀನಿ ಅಂದ್ರೆ ಏನಾದ್ರ ಅದಿರ್ಬೋದು, ಅದು ಮಾಡುತ್ತಾರೆ. ಅದು ನೀವು ವಾಸ್ತು ನಂಬೋರು ಇನ್ನೊಂದು ರೀತಿ ಮಾಡ್ತಾರೆ. ವಾಸ್ತು ಅಲ್ಲ ಅದು, ಇದು ವಾಸ್ತು ಅಲ್ಲ. ಅದೆಲ್ಲ ಈಗ ಹೇಳಕ್ಕಾಗಲ್ಲ. ಸಿದ್ದರಾಮಯ್ಯರು ಬದಲಾಗಿದ್ದಾರೆ, ಮೊದ್ಲಿನ ತರ ಇಲ್ಲ ಈಗ. ದೇವಸ್ಥಾನಗಳಿಗೆ ಬಟ್ ಕರ್ನಾಟಕದಲ್ಲಿ ಎಸ್ ಎಂ ಕೃಷ್ಣ ಇದ್ರು. ಒಂದ್ ನಿಮಿಷ ಹೇಳ್ಬಿಡ್ತಿರ್ಬೇಕು ಕತೆ. ಅವ್ರು ಮುಖ್ಯಮಂತ್ರಿ ಯಾರ ತಪ್ಪೋಯ್ತಲ್ಲ, ಆಗ ಒಬ್ಬ ಪತ್ರಕರ್ತ ವಾಸ್ತು ನೋಡೋರು ಇದ್ರು. ಅವ್ರ ಹೆಸರು ಹೇಳಲ್ಲ, ಇಂಗ್ಲಿಷ್ ಪತ್ರಿಕೆ. ಅವ್ರು ಬಂದು ಹೇಳಿದ್ರು, ಸರ್ ನೀವು ಕೂತಿರೋ ಜಾಗ ಸರಿ ಇಲ್ಲ ಸರ್, ಪ್ರಾಬ್ಲಮ್, ನಿಮ್ ಕುರ್ಚಿ ಹಿಂಗ ಹಾಕ್ಬೇಕು. ಎಸ್ ಎಂ ಕೃಷ್ಣ ವಿದೇಶಿಯಲ್ಲ ವಿದ್ಯಾಭ್ಯಾಸ ಮಾಡಿದವರು, ಇದಕ್ಕಿದಾಗ ತಮ್ಮ ರೂಮ್ ಕುರ್ಚಿ ಚೇಂಜ್ ಮಾಡ್ಕೊಬಿಟ್ರು. ಹಾಗೇ ಇಲ್ಲ ಅಲ್ಲ ಸರ್, ಇದು ಮುಗಿಸ್ಬಿಡ್ತೀರಿ, ಹಾಗೇ ಇಲ್ಲ. ನಂತರ ಮತ್ತದೇ ಬಂದ್ರು ಅವ್ರು. ಬಂದ್ಬಿಟ್ಟು ಇಲ್ಲ ಸರ್ ಬಾಗಿಲು ವ್ಯತ್ಯಾಸ ಇದೆ ಅಂತ ಹೇಳ್ಬಿಟ್ಟು, ಅದು ಸರ್ಕಾರಿ ಬಂಗ್ಲೆ. ಆ ಬಂಗ್ಲೆ ಈಗಲೂ ಇದೆ, ಶೇಷಾದ್ರಿಪುರಂ ಹತ್ರ ಇದ್ರ ಹತ್ರ ಇರೋ ಬಂಗ್ಲೆ, ಶಿವಾನಂದ ಸ್ಟೋರ್ಸ್. ಹೋಗ್ಬಿಟ್ಟು ಈ ಕಡೆ ಇರೋದು ಬಾಗಿಲು ಹೊಡೆದ್ಬಿಟ್ಟು ಆ ಕಡೆ ಬಾಗಿಲು ಹಾಕ್ಸ್ತು. ಆಯ್ತು, ಬಾಗಿಲು ಚೇಂಜ್ ಆಯ್ತು, ಎಸ್ ಎಂ ಕೃಷ್ಣ ಕುರ್ಚಿ ಚೇಂಜ್ ಆಯ್ತು, ಬಂದ್ರು ಬಾಗಿಲು ಚೇಂಜ್ ಮಾಡ್ಕೊಂಡ್ರು, ಕೂತು ಮುಖ್ಯಮಂತ್ರಿ ಆಗ್ಲಿಲ್ಲ. ನಂತರ ಲಾಸ್ಟ್ ಅವ್ರು ಹೇಳಿದ್ರು, ಇಲ್ಲ ನಿಮ್ ಬಿಲ್ಡಿಂಗ್ ಎದುರು ಒಂದು ಇಮಾರತ್ ಬೇಕು, ಹಂಗಿದ್ರೆ ಮುಖ್ಯಮಂತ್ರಿ ಆಗ್ತದೆ. ಹೋಗ್ಬಿಟ್ಟು ಅವ್ರ ಬಾಗಿಲು ಎಂಟ್ರೆನ್ಸ್ ಹತ್ರ ಇದ್ದಕ್ಕಿದ್ದಾಗೆ ಈ ಪೊಲೀಸರು ಸಿಗ್ನಲ್ ಕಟ್ತಾರೆ ನೋಡಿ, ಸಿಗ್ನಲ್ ಕೂತ್ಕೊಳಕ್ ಇರ್ತಾರಲ್ಲ ಚೌಕಿ, ಆ ರೀತಿ ಚೌಕಿ ಟೈಪ್ ಮಾಡ್ಬಿಟ್ಟು ಆ ಪೊಲೀಸ್ ಕೊಡ್ಸ್ಬಿಟ್ರು. ಆದ್ರೆ ಮುಖ್ಯಮಂತ್ರಿ ಆಗಿಲ್ಲ. ಸೊ ಇಂಥದ್ದೆಲ್ಲ ನಡೀತು. ಮುಖ್ಯಮಂತ್ರಿ ನೀವ್ ಹೇಳ್ದಂಗೆ ಹೇಳಕ್ಕಾಗಲ್ಲ. ಸಿದ್ದರಾಮಯ್ಯ ಅಧಿಕಾರ ಈಗ ಬದಲಾದ್ರೋ ಏನಾದ್ರೂ ಗೊತ್ತಿಲ್ಲ, ಆದ್ರೆ ಅವ್ರ ಮನೆಯನ್ನ ಕೆಳಗಡೆ ಚೇಂಜ್ ಮಾಡುವ ಮೂಲಕ ಇನ್ನೊಂದು ಸಂದೇಶವನ್ನು ನೀಡ್ತಾ ಇದಾರೆ. ನಿಜ, ನಾನಿಲ್ಲ ಇರ್ತೇನ್ರಿ. ಹೌದು, ನಾನ್ ಬಿಟ್ಕೊಡಲ್ಲಪ್ಪ, ಬೇಕಾದಾಗ ಮಾಡ್ಕೋತೀನಿ, ನಾನೇ ಬಿಟ್ಕೊಡ್ಲಿ, ಯಾಕೆ ಕೊಡ್ಲಿ ಅಂತ. ಸೊ ಈಗ ಇವರು ಹಾಗೇನೆ ಈಗ ಇಳಿದು ಬಿಟ್ಟಿದ್ದಾರೆ ಬೀದಿಗೆ. ಅಲ್ಲ ಸರ್, ಈಗ 40 ಜನ ಅಂತ ಹೇಳ್ತಾರೆ. 18 ಜನರದ್ದು ಫೋಟೋ ರಿಲೀಸ್ ಆಗಿದೆ. ಅದರಲ್ಲಿ 2 ಮಿನಿಸ್ಟರ್ಗಳು ಇದ್ದಾರೆ, ಡಿ ಸುಧಾಕರ್ ಮತ್ತೆ ಮಂಕಾಳ್ ವೈದ್ಯ. ಇಬ್ರು ಅವ್ರಿಗೆ ಇಬ್ರು. ಅದ್ರ ಜೊತೆಗೆ ಈ ಶಾಸಕರು ಹೊಸಬ್ರು ಆಯ್ಕೆಯಾದ ಬಹುತೇಕರಿದ್ದಾರೆ, ಇನ್ಕ್ಲೂಡಿಂಗ್ ಒಬ್ರು ಮಹಿಳಾ ಶಾಸಕಿ ಸಮೇತ. ಮೋಟಮ್ಮ ಮಗಳು ನಯನ ಅವರು ಇದ್ದಾರೆ. ಹಿಂಗಿದ್ದಾಗ ಸರ್ 40 ಜನ, ನಿನ್ನೆ ಬರ್ಡೇನೇ ಇಲ್ಲ ಇವ್ರದ್ದು, ಬಾಲಕೃಷ್ಣ ಅವ್ರ ಬರ್ಡೇ ಬಂದ್ಬಿಟ್ಟು 28ನೇ ತಾರೀಕು. ಆಯ್ತಾ ಸರ್, ಇವತ್ತು ಬಾಲಕೃಷ್ಣ ಮಹಾರಾಷ್ಟ್ರಕ್ಕೆ ಹೋಗ್ಬಿಟ್ಟಿದ್ದಾರೆ. ಹೋಗ್ಬಿಟ್ಟು ಶಿರಡಿ ಸಾಯಿಬಾಬನ್ ದರ್ಶನಕ್ಕೆ ಹೋಗ್ತೀನಿ ನನ್ನ ಬರ್ಡೇಗೆ ಅಂತ ಹೇಳಿದ್ದಾರೆ. ಉಳಿದವರೆಲ್ಲ ಮಹಾರಾಷ್ಟ್ರಕ್ಕೆ ಹೋಗಿ ಮಹಾರಾಷ್ಟ್ರದಲ್ಲಿ ಠಿಕಾಣಿ ಆಮೇಲೆ ಹೋಟೆಲ್ಗೆ ಸೇರುವಂತಹ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ವರದಿಗಳು. ಅಂದ್ರೆ 21 ಜನರನ್ನ 2ನೇ ತಾರೀಕು ಆದ ನಂತರ ಬನ್ನಿ ಅಂತ ಹೇಳ್ಬಿಟ್ಟು ಇವರು ವಿದೇಶಕ್ಕೆ ಕಳಿಸಿದ್ದಾರೆ ಸಿದ್ದರಾಮಯ್ಯನವರು. 40 ಜನರನ್ನ ಇವರು ಮುಂಬೈಗೆ ಹೋಗ್ತಿದೀವಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಬಜೆಟ್ ಯಾರು ಮಂಡಿಸ್ತಾರೆ? ನೀವು ಇಲ್ಲಿ ಕೇಳ್ಕೊಳ್ಳಿ, ಬಜೆಟ್ ಮಂಡಿಸಕ್ಕೆ ಏನ್ ಬೇಕು? ಕೋರಂ ಬೇಕು. ಸೊ 224 ಸದಸ್ಯರಲ್ಲಿ ಕೋರಂ ಎಷ್ಟು ಸಂಖ್ಯೆ? 113. ಅಲ್ಲ, ಅದು ಬಹುಮತ ಆಯ್ತು. ನೀವು ಇದು ಮಾಡೋದಕ್ಕೆ ಸದನದಲ್ಲಿ 30 ಜನ ಇದ್ರೆ ಸದನ ನಡೆಸ್ಬೋದು. ಕೋರಂ ಬಂದ್ಬಿಟ್ಟು ಕೋರಂ ಇದ್ರೆ ಆಯ್ತಾರೆ. ಕೋರಂ ಬೆಲ್ ಹಾಕ್ತಾರೆ, ತಲೆ ಲೆಕ್ಕ ಮಾಡ್ತಾರೆ. ಸೊ 30 ಜನ ಫೈನ್ ಮಾಡ್ಕೋತಾರೆ. ಸೊ ಅವ್ರು ಬರ್ಬೇಕಂತಿಲ್ಲ. ಯಾವಾಗ ಪ್ರಶ್ನೆ ಬರುತ್ತೆ ಅಂದ್ರೆ, ಏನಾದ್ರೂ ಬಜೆಟ್ ಅಥವಾ ಯಾವುದೇ ಒಂದು ವಿಧೇಯಕವನ್ನ ನೀವು ಪಾಸ್ ಮಾಡ್ಬೇಕೋ ಸಂದರ್ಭದಲ್ಲಿ ಅವ್ರಿಗೆ ಮೆಜಾರಿಟಿ ಇದೆಯೋ ಎಲ್ಲ ಪ್ರಶ್ನೆ ಬರುತ್ತೆ ಅಲ್ವಾ? ಸೊ ಇವ್ರು ಏನಿಲ್ಲ, ಬಜೆಟ್ ಮಂಡನೆ ಮಾಡ್ತಾರೆ, ಚರ್ಚೆ ಮಾಡ್ತಾರೆ, ಬಿಜೆಪಿ ಇರ್ತಾರೆ, ಒಟ್ಟಿಗೆ ವಾಪಸ್ ಬರ್ತಾರೆ. ದಟ್ ಡಸಂಟ್ ಮೇಕ್ ಎನಿ ಡಿಫರೆನ್ಸ್. ನನಗೆ ಅನ್ಸೋದು ಏನಂದ್ರೆ, ಈಗ 2ನೇ ತಾರೀಕಿಗೆ ಸಿಎಂ ಮತ್ತೆ ಡಿ.ಸಿ.ಎಂ ನ ಕರೆದಿದ್ದಾರೆ ಡೆಲ್ಲಿಗೆ. ಸೋಮವಾರ ಹೋಗ್ತಿದ್ದಾರೆ. ಸೋಮವಾರ ಅಲ್ಲಿ ಏನಾಗುತ್ತೆ ಅನ್ನೋದು ನೋಡಿ 3ನೇ ತಾರೀಕಿಗೆ ಇವ್ರು ವಿದೇಶದಿಂದ ಬರೋದಾ, ಇವ್ರು ಮುಂಬೈಗೆ ಹೋದವ್ರು ವಾಪಸ್ ಬರೋದಾ ಅನ್ನೋದು ಲೆಕ್ಕಾಚಾರ ಹಾಕ್ತಿದ್ದಾರೆ ಅನ್ನೋ ತರದ್ದು. ಅದ್ ಏನೇ ಇದ್ರು ಈ ಮಾರ್ಚ್ ತಿಂಗಳಲ್ಲಿ ಬಜೆಟ್ ಮಂಡಿಸಲೇಬೇಕು, ಅವರು ಲೇಖಾನುದಾನವನ್ನ ತಗೊಳ್ಳೇಬೇಕು. ದರ್ ಇಸ್ ನೋ ಅದರ್
ಅಲ್ಟರ್ನೇಟಿವ್ ಇಲ್ಲ ರಾಜ್ಯ ನಡೆಯಲ್ಲ. ಈ ಬನ್ನಿ ಸಂಬಳ ಕೊಡಕ್ಕಾಗಲ್ಲ. ಹ್ಮ್. ಆಯ್ತಾ? ಹ್ಮ್. ಅದರಿಂದ ಅದು ಆಗುವವ್ರಿಗೇನು ಆಗಲ್ಲ. ಹ್ಮ್. ನೀವು ಬಜೆಟ್ ಮಂಡನೆ ಆಗುತ್ತೆ, ಅನುಮಾನ ಬೇಕಾಗಿಲ್ಲ. ಸಿದ್ದರಾಮಯ್ಯನೇ ಬಜೆಟ್ ಮಂಡನೆ ಮಾಡ್ತಾರೆ. ಹ್ಮ್. ಬಜೆಟ್ ಮಂಡನೆ ಮಾಡಿದ ಮೇಲೆ ಇನ್ನೇನೋ ಗಲಾಟೆಗಳಾಯ್ತು ಇನ್ನೊಂದಾಯ್ತು ಅಂದ್ರೆ ಹ್ಮ್. ಅದಕ್ಕೆ ವೋಟ್ ಆನ್ ಅಕೌಂಟ್ ಅಥವಾ ಲೇಖಾನುದಾನ ತಗೊಂಡು ಸದನವನ್ನು ಮುಂದೂಡ್ತಾರೆ. ಹೌದು. ಆವಾಗ ರಾಜಕಾರಣ ಹೆಂಗ್ ನಡೆಯುತ್ತೆ ಅಂದ್ರೆ ಈಗ ರೆಸಾರ್ಟ್ಗೆ ಹೋಗೋದು, ಬಾಂಬೆಗೆ ಹೋಗೋದು, ಇನ್ನೆಲ್ಲ ಹೋಗೋದು, ಅಲ್ಲಿ ಕೂತ್ಕೊಳ್ಳೋದು. ಬಿಜೆಪಿ ಆಗಿತ್ತಾರ ಜನಾರ್ದನ್ ರೆಡ್ಡಿ ತಗೊಂಡು ಹೋಗಿದ್ದಾರೆ. ಹೌದು, ಹೌದು. ಸೊ ಹಂಗೆ 34 ಈ ಜನ. ರೆಸಾರ್ಟ್ ರಾಜಕಾರಣ ಶುರುವಾಗಿದ್ದೇ ಬಿಜೆಪಿಯಿಂದ. ಎಸ್. ಸೊ ಇದು ಹೈಕಮಾಂಡ್ ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹ್ಮ್. ಆದ್ರೆ ಹೈಕಮಾಂಡ್ ಏನ್ ಮಾಡುತ್ತೆ, ಹ್ಮ್. ಅವರಿಗಿರುವ ಸಮಸ್ಯೆ ಅಂದ್ರೆ ಅದನ್ನೇ ಹೇಳಿದೆ, ರಾಹುಲ್ ಗಾಂಧಿ ತರಿಸಿಕೊಂಡಂತ ವರದಿ ಅಥವಾ ಸಮೀಕ್ಷಾ ವರದಿ ಪ್ರಕಾರ ಹ್ಮ್. ಒಂದೊಮ್ಮೆ ಸಿದ್ದರಾಮಯ್ಯನವ್ರನ್ನ ಬದಲಿಸಿದ್ರೆ ಹ್ಮ್. ಅಹಿಂದ ವರ್ಗ ಏನಿದ್ದಾರೆ ಹ್ಮ್. ಅವ್ರಿಗೆ ಬೇಸರ ಆಗುತ್ತೆ. ಹ್ಮ್. ಒಂದೊಮ್ಮೆ ಬದಲ ಮಾಡಿ ಹ್ಮ್. ಡಿ ಕೆ ಶಿವಕುಮಾರ್ ಬಂದು ಕೂತರೆ ಅಹಿಂದಕ್ಕೆ, ಮಾಡದೇ ಇದ್ರೆ ಒಕ್ಕಲಿಗ ಬೆಲ್ಟ್ ನಲ್ಲಿ ಪ್ರಾಬ್ಲಮ್. ಯಾಕಂದ್ರೆ ಆ ಒಕ್ಕಲಿಗ ಬೆಲ್ಟ್ ನಲ್ಲಿ ಇವರು ಆಗ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಅದು ಇಲೆಕ್ಷನ್ ನಲ್ಲಿ ಪರಿಣಾಮ ಬರುತ್ತೆ. ಆದ್ರಿಂದ ಇವೆರಡರಲ್ಲಿ ಯಾವ್ದು ಬೆಸ್ಟ್ ಅಂತ ಕಾಂಗ್ರೆಸ್ ಹೈಕಮಾಂಡ್ ವಿಲ್ ಹ್ಯಾವ್ ಟು ಟೇಕ್ ಎ ಡಿಸಿಷನ್. ಯಾವ್ದು ಕಡಿಮೆ ಲಾಸ್ ಅನ್ನೋದು ಕಡಿಮೆ ಲಾಸ್ ಅನ್ನೋದ್ರ ಮೇಲೆ ಮಾಡ್ಬೇಕಲ್ವಾ. ಹೌದು. ಅಲ್ಟಿಮೇಟ್ಲಿ ದಟ್ ಕೌಂಟ್ಸ್. ರಾಷ್ಟ್ರ ಮಟ್ಟದಲ್ಲಿ 5 ರಾಜ್ಯಗಳ ಚುನಾವಣೆ ಇದೆ, ಏನಾಗುತ್ತೆ ಗೊತ್ತಿಲ್ಲ, ಅದ್ರ ಮೇಲೆ ಪರಿಣಾಮ ಬೀರ್ತಾ ಇಲ್ಲ. ಆದ್ರಿಂದ ಈ ಕಾಂಗ್ರೆಸ್ ಮೂಲಭೂತ ಗುಣಧರ್ಮವಾದಂಥದ್ದು ಈ ಡಿಲೇ ಟ್ಯಾಕ್ಟಿಕ್ಸ್, ಕಾದು ನೋಡುವ ತಂತ್ರ, ಅದನ್ನ ಎಳಿತಾ ಹೋಗೋದು. ಹ್ಮ್. ಅದ್ರ ಕಳೆದ 1 ವರ್ಷದಿಂದ ಎಳಿತಾನೆ ಇದಾರೆ ಹ್ಮ್. ಅಲ್ವಾ. ನಾವು ಕುತ್ಕೊಂಡು ಹೊಡಿತಾನೆ ಇದೀವಿ, ನಾಳೆ ಹೋಯ್ತು ಬಿತ್ತು ಅಂತ ನಮ್ಮ ಮಾಧ್ಯಮದವ್ರಲ್ಲ, ಏನೂ ಆಗ್ತಿಲ್ಲ. ಸೊ ಅದ್ರಿಂದ ಹೀಗಾಗಿದ್ರೆ ಏನೂ ಆಗಿಲ್ಲ ಅಂತ ಅಂದ್ಕೊಂಡು ಈಗಲೂ ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಇಟ್ಸ್ ಎ ಪಾಲಿಟಿಕ್ಸ್. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಇಸ್ ಸೀರಿಯಸ್ ಅಬೌಟ್ ದಟ್, ಬಿಕಾಸ್ ಕರ್ನಾಟಕವನ್ನ ಕಳ್ಕೊಂಡ್ರೆ ಕಾಂಗ್ರೆಸ್ ಸಮಾಧಿ ಆದಂಗೆ. ಎಲ್ಲಿದೆ ದುಡ್ಡು ಬರಕ್ಕೆ ಜಾಗ ಇಲ್ಲ. ತೆಲಂಗಾಣ ಸಣ್ಣ ರಾಜ್ಯ, ಇನ್ನೊಂದು ರಾಜ್ಯ, ಅದು ಮುಗಿತು. ಎಲ್ಲಿದೆ ಅವ್ರಿಗೆ ದುಡ್ಡು ಬರೋ ಕರ್ನಾಟಕದಿಂದ ಬರ್ಬೇಕು. ಪಾರ್ಟಿ ನಡೆಸಕ್ ಕರ್ನಾಟಕ ದುಡ್ಡು ಕೊಡ್ಬೇಕು. ಇದು ಒಂಥರ ATM ಅಂತಾರೆ, ಒಂಥರ ATM ಇದು. ಅದ್ರ ಮುಚ್ಚಕ್ ರೆಡಿ ಇರಲ್ಲ. ಮತ್ತೆ ನೀವು ಹೌದು ಸರ್, ಇದು ATM ಅವ್ರಿಗೆ ದುಡ್ಡು ಕೊಡೋ ಮಗ ಇದ್ದಂಗೆ ಎಲ್ಲ ಕರೆಕ್ಟು. ಆದ್ರೆ ಈ ಸಮಸ್ಯೆ ಇಷ್ಟು ಬೆಳೆಯಕ್ಕೆ ಹಾಕ್ಬಿಟ್ರು ಅವರು ಅಂತ. ಸಮಸ್ಯೆ ಅವರೇ ಸೃಷ್ಟಿ ಮಾಡಿದ್ದು. ಈ ಅಧಿಕಾರ ಹಂಚಿಕೆಯ ಸೂತ್ರ ಅಂತ ಮಾಡಿದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾಗಿತ್ತು. ಮಾಡದಿದ್ರೆ ಮಾಡಲ್ಲ ಅಂತ ಹೇಳ್ಬೇಕಿತ್ತು. ಮಾಡಿದ್ರೆ ಇಲ್ಲ ಗೊತ್ತಿಲ್ಲ. 2 ಗುಂಪಿನವರು ಒಂದೊಂದು ರೀತಿ ಮಾತಾಡ್ತಿದ್ದಾರೆ. ಅಂದ್ರೆ ಇಡೀ ಈ ಒಂದು ಗಮನಿಸಿ ಬಿಟ್ರೆ ಇಲ್ಲಿವರೆಗೂ ಎಲ್ಲೂ ಕೂಡ CM ಸಿದ್ದರಾಮಯ್ಯನವರು ಆ ತರ ಒಪ್ಪಂದ ನಡೆದಿಲ್ಲ ಅಂತ ಹೇಳಿಲ್ಲ. ನಡೆದಿದೆ ಅಂತ ಒಂದಿಲ್ಲ ಹೈಕಮಾಂಡ್ ಬಿಟ್ಟು. ಅಲ್ಲಲ್ಲ, ನಡೆದಿದ್ರೆ ಅಲ್ಲ ಅವ್ರು ಇಂಡೈರೆಕ್ಟ್ಲಿ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂದ್ರೆ ವಾಟ್ ಯು ಮೀನ್ ಬೈ ದಟ್? ಅಲ್ಲ, ಆ ರೀತಿ ಏನು ಒಪ್ಪಂದ ನಡೆದಿಲ್ಲಪ್ಪ ಅಂತ ಹೇಳ್ತಾನೆ ಇಲ್ಲ. ಅದನ್ನ ಡೈರೆಕ್ಟ್ ಹೇಳ್ತಾ ಇಲ್ಲ ಅವರು. ಈಸ್ ಪ್ಲೇಯಿಂಗ್ ಅಂದ್ರೆ ಅವ್ರು 3 ಹಂತದಲ್ಲಿ ಆಟ ಆಡ್ತಿದ್ದಾರೆ ಮುಖ್ಯಮಂತ್ರಿಗಳು. ಮೊದಲ ಹಂತದಲ್ಲಿ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿದ್ದು. ಆ ಮೂಲಕ ಅಧಿಕಾರ ಹಂಚಿಕೆ ಪ್ರಶ್ನೆ ಇಲ್ಲ, ಆಗಿದೆಯಲ್ಲ ಗೊತ್ತಲ್ಲ, ಈಗಿಲ್ಲ ಅನ್ನೋ ಮೆಸೇಜ್ ಕೊಟ್ರು. ಅದಾದ್ಮೇಲೆ ಎಲ್ಲ ಹೈಕಮಾಂಡ್ ಬಿಟ್ಟಿದ್ದು. ಅದು ಒಂಥರ ಥ್ರೆಟ್ ರೀತಿ, ಮಾಡ್ಕೊಳ್ಳಿ ನೋಡೋಣ, ನನ್ಗೆ ಗೊತ್ತಿದೆ, ನನ್ಗೆ ಸ್ಟ್ರೆಂತ್ ಇದೆ. ಈಸ್ ಥ್ರೆಟನಿಂಗ್. ಅವರು ಹಾರ್ಡ್ ಆಗಿ ಥ್ರೆಟನ್ ಮಾಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಸ್ಮೂತ್ ಆಗ್ತಾರೆ, ತನ್ನ ಬೆಂಬಲವನ್ನ ತೋರ್ಸೋಕೆ, ಬೆಂಬಲಿಗರನ್ನ ಜಾಸ್ತಿ ಮಾಡ್ಕೊಳ್ಳೋ ಮೂಲಕ, ಔತಣ ಕೂಟಗಳು ಮಾಡೋ ಮೂಲಕ. ಸೊ ನನ್ನ ಜೊತೆಗೂ ಶಾಸಕರಿದ್ದಾರೆ ತೋರಿಸುವ ಯತ್ನ ಮಾಡ್ತಾರೆ. ಹೌದು. ಈಗ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ನ ಇಬ್ಬರನ್ನು ನೀವು ಹತ್ತಿರದಿಂದ ನೋಡಿರೋರು. ಸಿದ್ದರಾಮಯ್ಯನವ್ರು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಲ್ಲ ಅಂತ ಒಂದ್ ಮಾತಲ್ಲಿ ಹೇಳ್ಬೋದು. ಹೌದು. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರು ಬಿಟ್ಟು ಕೊಡ್ಲಿಲ್ಲ ಅಂದ್ರೆ ಮುಂದೆ ಏನ್ ದಾರಿ ಇದೆ ಅವರಿಗೆ? ಒಂದು ಮನುಷ್ಯ ಹತಾಶೆಯಾದಾಗ ಏನ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ರಾಜಕೀಯ ಬದುಕಿನಲ್ಲಿ ಎಲ್ಲವನ್ನ ಪಡೆದುಕೊಂಡಿದ್ದಾರೆ ಎಕ್ಸೆಪ್ಟ್ ಮುಖ್ಯಮಂತ್ರಿ ಸ್ಥಾನ. ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಬೇಕಾಗಿದೆ, ಉಳಿದೆಲ್ಲ ಸಿಕ್ಕೋಗ್ಬಿಟ್ಟಿದ್ದಾರೆ. ಅವ್ರದ್ದೇ ಆರ್ಥಿಕ ಸಾಮ್ರಾಜ್ಯ ಇದೆ. ಇಸ್ ಲಾಟ್ ಥಿಂಗ್ ಯು ವಾಟ್ ದಟ್. ಸೊ ಅದು ಅವರಿಗೆ ದಿನನಿತ್ಯ ಅವರು ಪೇಷನ್ಸ್ ಅನ್ನ ಕಳ್ಕೊತಾ ಇದ್ದಾರೆ. ಅದು ತೋರಿಸ್ತಾ ಇದೆ. ನೀವು ಅವರ ಹೇಳಿಕೆ ಕೊಡೋದಿದ್ದು ಈಗ ಔತಣ ಕೂಟದವರೆಗೆ ಬಂದು. ಅದರಿಂದ ಒಬ್ಬ ವ್ಯಕ್ತಿ ಪೇಷನ್ಸ್ ಅನ್ನ ಕಳೆದುಕೊಂಡ್ರೆ ಆತ ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ಅಂತ ಹೇಳಕ್ಕಾಗಲ್ಲ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸೇ. ತಾಳ್ಮೆ ಇರುವವರೆಗೆ ಎಲ್ಲ ಕರೆಕ್ಟ್ ಇರುತ್ತೆ. ಒಮ್ಮೆ ತಾಳ್ಮೆ ಹೋದ್ರೆ ಆವಾಗ ನಿಷ್ಠೆ ಕೂಡ ಬದಲಾಗಬಹುದು. ನಿಷ್ಠೆನೂ ಬದಲಾಗಬಹುದು, ಪಕ್ಷ ನಿಷ್ಠೆನೂ ಹೋಗ್ಬೋದು. ಸೊ ಸೋನಿಯಾ ಗಾಂಧಿ ತಾಯಿ ಅನ್ನೋರು ತಾಯಿ ಎಲ್ಲ ರಾಕ್ಷಸಿ ಅನ್ಬೋದು. ದಟ್ಸ್ ಹ್ಯೂಮನ್ ಟೆಂಡೆನ್ಸಿ ಅಲ್ವಾ. ಸೊ ಆ ರೀತಿ ಯಾವ ರೀತಿ ಬೆಳವಣಿಗೆ ಬೇಕಾದರೂ ಆಗ್ಬೋದು. ಆದರೆ ಆ ತಾಳ್ಮೆ ಕಳೆದುಕೊಂಡಂಥ ಡಿ ಕೆ ಶಿವಕುಮಾರ್ ಈಗ ತಮಗೆ ತಾಳ್ಮೆ ಹೋಗ್ತಾ ಇದೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಅದು ಫಾರ್ ಎಕ್ಸಾಂಪಲ್ ಅವ್ರ ತಮ್ಮ ಅನ್ನೋದನ್ನೇ ಹೇಳ್ತಾರೆ, ಶಾಸಕರು ಹೇಳ್ತಾರೆ, ಬಾಲಕೃಷ್ಣ ನಿನ್ನೆ ನೀಡಿದ ಹೇಳಿಕೆ ಕೂಡ ದಟ್ ಶೋಸ್. ಆದ್ರೆ ಇಡೀ ಗುಂಪು ತಾಳ್ಮೆಯನ್ನ ಕಳೆದುಕೊತಾ ಇದೆ.
ಅವ್ರು ಇನ್ನೂ ವೇಟ್ ಮಾಡೋದಕ್ಕೆ ಸಿದ್ಧರಿಲ್ಲ. ಈಗ ಏನಾಗ್ಬಿಡಿದೆ ಸರ್ ಅಂದ್ರೆ, ಈಗ ಡಿ ಕೆ ಶಿವಕುಮಾರ್ ಬಣದವರು ಈಗಿರೋ ಗೊಂದಲಗಳಿಗೆ ನೀವು ಅಂತ್ಯ ಹಾಡಬೇಕು ಅಂತ ಹೈಕಮಾಂಡ್ಗೆ ಹೇಳಿದ್ರೆ ಮುಖ್ಯಮಂತ್ರಿ ನಿಲ್ಲಿಸಿ ಕೆಳಗೆ ಅನ್ನೋ ತರ, ಹೌದು. ಸಿದ್ದರಾಮಯ್ಯನವ್ರ ಬಣದವರು ಈಗಿರೋ ಗೊಂದಲಗಳನ್ನ ನೀವು ಆದಷ್ಟು ಬೇಗನೆ ಬಗೆಹರಿಸಿ ಅಂದ್ರೆ ನನ್ ಶಿವಕುಮಾರ್ ಡಿಸ್ಟರ್ಬ್ ಮಾಡ್ಬೇಡ ಅಂತ ಹೇಳಿ ಅಂತ ಅನ್ನೋ ತರ. ಕರೆಕ್ಟ್, ಅಲ್ವಾ ಸರ್? ಪರ್ಫೆಕ್ಟ್. ಹಿಂಗಿದ್ದಾಗ ಸರ್, ಕರ್ನಾಟಕದಲ್ಲಿ ಮತ್ತೆ ಯಾವ ರೀತಿ ಬೆಳವಣಿಗೆ ಆಗ್ಬೋದು? ಬೇರೆಯವ್ರು ಇಲ್ಲಿ ಆಟ ಆಡ್ಲಿಕ್ಕೆ ಸಾಧ್ಯನಾ? ಬಿಜೆಪಿ JDS ಈ ತರದವ್ರು ಏನಾದ್ರು ಸ್ಟಿಲ್ 40 ಅಂದ್ರೆ ಕಷ್ಟ. ಈ ಸಂಖ್ಯೆ 50 ಹತ್ರ ಬರ್ಬೇಕು. ಎಸ್, ಅದು ಪಾರ್ಟಿ ಒಡೆಯುವ ಹಂತಕ್ಕೆ ಬಂದ್ರೆ ಮಾತ್ರ. ಹ್ಮ್. ಆ ಒಡೆಯುವ ಶಕ್ತಿ ಈಗಿಲ್ಲ ಡಿ ಕೆ ಶಿವಕುಮಾರ್. ಅವ್ರಿಗೆ ಒಡೆಯುವ ಶಕ್ತಿ ಬಂದ್ರೆ ಅವಾಗ ಎನಿಥಿಂಗ್ ಮೇ ಹ್ಯಾಪನ್. ಈ ಪಕ್ಷ ನಿಷ್ಠೆ ಅದೆಲ್ಲ ಬದನೆಕಾಯಿ, ಐ ಡೋಂಟ್ ಬಿಲೀವ್ ಅದೆಲ್ಲ ಒಂದ್ ಹಂತವರೆಗೆ ಇರುತ್ತೆ. ಶಿಂದೆ ಮಾದರಿ ಶುರು ಆಗುತ್ತೆ. ಏನ್ ಬೇಕಾರ ಏನ್ ಬೇಕು, ಆ ಸ್ಟ್ರೆಂತ್ ಬೇಕಷ್ಟೇ. ಆ ಸ್ಟ್ರೆಂತ್ ತಗೊಳ್ಳೋದಕ್ಕೆ ಈಗ ಅವ್ರ 40 ಗುಂಪು ಏನಿದೆ, ಇನ್ನು ಬೇರೆಯವರನ್ನ ತಮ್ಮ ಗುಂಪಿಗೆ ಸೆಳೆದುಕೊಳ್ಳಲು ಬೇರೆ ಬೇರೆ ಮಾರ್ಗಗಳನ್ನ ಅವರು ಪ್ರಯೋಗಿಸಕ್ ಪ್ರಾರಂಭ ಮಾಡಿದ್ರೆ ಅವಾಗ ಎಂಟೈರ್ಲಿ ಪಿಕ್ಚರ್. ಇದು ಬಜೆಟ್ ಶುರು ಆದ್ಮೇಲೆ ಈ ಗುಂಪು ಬಣ ಬಡಿದಾಟ ಇನ್ನೂ ಸ್ವಲ್ಪ ರೋಚಕ ಘಟದತ್ತ ಹೋಗುತ್ತೆ ಅಂತಾರೆ. ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯಾವಾಗ ಡಿ ಕೆ ಶಿವಕುಮಾರ್ ಸ್ಟ್ರೆಂತ್ ಹೆಚ್ಚಾಗ್ತಾ ಹೋಗುತ್ತೋ ಅವಾಗ ಸರ್ಕಾರಕ್ಕೆ ಕಂಟಕ ಫಿಕ್ಸ್ ಅನ್ನೋ ತರದ ಮಾತುಗಳು ಶುರು ಆಗ್ತವೆ. ಅದನ್ನ ಅದೇ ಯಾವ ಹಂತಕ್ಕೆ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ. 6ನೇ ತಾರೀಕು ಸೆಷನ್ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಅವಾಗ ಎಲ್ಲ ಶಾಸಕರು ಇರ್ತಾರೋ ಬರ್ತಾರೋ ಇಲ್ವೋ, ಯಾವ ರೀತಿ ಆಟ ಆಡ್ತಾರೆ, ಎರಡೂ ರೀತಿ ಚಾನ್ಸ್ ಇರುತ್ತೆ. ಈ ಕಡೆಯವರು ಆ ಕಡೆಗೆ ಹೋಗ್ಬೋದು, ನಂಬರ್ಸ್ ಕಮ್ಮಿ ಆಗ. ಏನ್ ಬೇಕಾದಂದ್ರೆ ಅಧಿಕಾರ ಇರುವವರು ಆಮಿಷಗಳನ್ನ ತೋರಿಸೋದು ಈಸಿ. ಕರೆಕ್ಟ್. ಈಗ ಸಿದ್ದರಾಮಯ್ಯ ಗುಂಪುರದ್ರ ಅಧಿಕಾರ ಇದೆ, ಅವ್ರು ಯಾವ್ಯಾವ ರೀತಿ ಆಮಿಷ ತೋರಿಸ್ತಾರೆ ಗೊತ್ತಾಗಲ್ಲ. ಇನ್ನು ಡಿ ಕೆ ಶಿವಕುಮಾರ್ ಅವ್ರ ಸಂಪನ್ಮೂಲದಿಂದ ಎಲ್ಲ ಇದೆ, ಅವರು ಆಮಿಷ ತೋರಿಸ್ಬಲ್ರು. ಅಂದ್ರೆ ಇದು ಇನ್ನೊಂದು, ಇವರೆಲ್ಲ ಬೇರೆ ಯಾವ ಮಾರ್ಗವನ್ನ ಅನುಸರಿಸ್ತಾರೆ ಅನ್ನೋದು ಕುತೂಹಲಕರವಾದ. ಓಕೆ, ಥ್ಯಾಂಕ್ ಯು ಸರ್, ಇಷ್ಟೊತ್ತು ಭಾಗವಹಿಸಿ ಮಾತನಾಡಿದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಕರ್ನಾಟಕದ ರಾಜಕಾರಣದಲ್ಲಿ ಯಾವ ರೀತಿ ಆಗ್ಲಿಕ್ಕೂ ಬೇಕಾದ್ರೆ ಸಾಧ್ಯತೆಗಳಿದಾವೆ, ಯಾವ ಹಂತದತ್ತ ಬೇಕಾದ್ರೂ ರಾಜಕಾರಣ ಹೊಳ್ಳುತ್ತೆ. ಆದರೆ ಈಗಲೇ ಹೇಳೋಕ್ಕಾಗಲ್ಲ, ಇನ್ನೂ ಸ್ವಲ್ಪ ದಿನ ಕಾಯೋಣ ಅಂತೇಳಿ ಶಶಿಧರ್ ಭಟ್ ಹೇಳ್ತಾ ಇದ್ದಾರೆ. ಇದಾಗಿತ್ತು ಖ್ಯಾತ ಪತ್ರಕರ್ತ ಶ್ರೀ ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಪಾಡ್ಕಾಸ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಕರ್ನಾಟಕವನ್ನ ಕಳ್ಕಟ್ರೆ ಕಾಂಗ್ರೆಸ್ ಸಮಾಧಿ ಆದ. ಸಿದ್ದರಾಮಯ್ಯನವರು ತಾನು ಉಳಿಲಿಕ್ಕೆ 5 ವರ್ಷ ಏನೇನ್ ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಕಿತ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ರಣರೋಚಕ ಘಟದತ್ತ ಸಾಗ್ತಾ ಇದೆ ಕರ್ನಾಟಕ ರಾಜಕಾರಣ. 3-4 ಮಂದಿಗೆ ಕುಟ್ಟಿ ಸಾಲೋದಿಲ್ಲ, ಕಾರ್ಪೆಂಟ್ರಿಗೆ ಹೇಳ್ಬಿಟ್ಟು ಮಂಚ ಮಾಡಿಸೋಣ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗದಿದ್ದಾರೆ, 40 ಜನ ನಾವಿದ್ದೀವಿ ಅನ್ನೋ ಮೆಸೇಜ್ ಅನ್ನ ಸ್ಟ್ರಾಂಗ್ ಆಗಿ ಕೊಟ್ಟಿದ್ದಾರೆ. ಒಂದೊಮ್ಮೆ ಸಿದ್ದರಾಮಯ್ಯನವ್ರನ್ನ ಬದಲಿಸಿದ್ರೆ ಅಹಿಂದ ವರ್ಗ ಎಂದರೆ ಅವ್ರಿಗೆ ಬೇಸರ ಆಗುತ್ತೆ. ಈ ಜಾತಿ ಆ ಜಾತಿ, ಧರ್ಮ ಧರ್ಮ, ಈ ಪೈಕಿ ಆ ಪೈಕಿ ಓಟು